ನಮಸ್ಕಾರ. ಚಂದನ ವಾಹಿನಿಯ ವೀಕ್ಷಕರೆಲ್ಲರಿಗೂ ಹಿರಿಯ ನಾಗರಿಕರ ಅಥವಾ ವಯೋವೃದ್ಧರ ಯೋಗಾಭ್ಯಾಸ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಬನ್ನಿ ನಾವು ಹಿರಿಯ ನಾಗರಿಕರೊಂದಿಗೆ ಇವಾಗ ಬೆನ್ನಿನ ಮೇಲೆ ಮಲಗಿ ಮಾಡುವಂಥ ಆಸನದ ಅಭ್ಯಾಸನವನ್ನು ಮಾಡೋಣ. ಮೊಟ್ಟ ಮೊದಲಿಗೆ ಏಕಪಾದ ಉತ್ಥಾನಾಸನ. ಕಾಲು ಎಡಗಾಲನ್ನು ಮಡಚಿ ಬಲಗಾಲನ್ನು ನೇರವಾಗಿಸಿ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಮೇಲಕ್ಕೆ ಎತ್ತುವಂತಹ ಅಭ್ಯಾಸ. ವೀಕ್ಷಕರೇ, ಇಲ್ಲಿ ತಾವು ಗಮನಿಸಬಹುದು, ಒಬ್ಬ ಹಿರಿಯ ನಾಗರಿಕರು ಅವರಿಗೆ ಅನುಕೂಲವಾಗಿದ್ದಲ್ಲಿ ಅವರು ಮಂಚದ ಮೇಲೆ ಮಾಡತಕ್ಕಂಥ ವ್ಯವಸ್ಥೆ ಇದೆ. ಇನ್ನೊಬ್ಬ ಹಿರಿಯ ನಾಗರಿಕರು ಅವರಿಗೆ ಕೆಳಗಡೆ ಕೂರಲಿಕ್ಕೆ ಅವಕಾಶವಿದೆ, ಅವರ ದೇಹ ಅದಕ್ಕೆ ಸ್ಪಂದಿಸುತ್ತೆ. ಆದ ಕಾರಣ ಅವರು ನೆಲದ ಮೇಲೆ ಮಲಗಿಯೇ ಈ ಒಂದು ಅಭ್ಯಾಸವನ್ನು ಮಾಡುತ್ತಿದ್ದಾರೆ. ನಿಧಾನವಾಗಿ ಉಸಿರನ್ನು ಬಿಡುತ್ತಾ ನಿಮ್ಮ ಕಾಲುಗಳನ್ನು ನಿಧಾನವಾಗಿ ಕೆಳಕ್ಕೆ ತರಬಹುದು. ವೀಕ್ಷಕರೇ, ನಿಮಗೇನಾದರೂ ಹಸ್ತ ಉತ್ಥಾನಾಸನ ಮಾಡುವಲ್ಲಿ ಇನ್ನೂ ಅನುಕೂಲಕಾರಿಯಾಗಿ ಮಾಡಬೇಕು ಎಂದು ಅನಿಸಿದರೆ ನಿಮ್ಮ ಎರಡೂ ಕೈಗಳನ್ನು ನಿಮ್ಮ ಪೃಷ್ಠ ಭಾಗದ ಕೆಳಕ್ಕೆ ತನ್ನಿ. ಅಭ್ಯಾಸವನ್ನು ವಿರುದ್ಧ ಕಾಲಿನೊಂದಿಗೆ ಪುನರಾವರ್ತಿಸಿ. ವೀಕ್ಷಕರೇ, ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಕಾಲನ್ನು ಎತ್ತಿ. ಎಷ್ಟು ಸಾಧ್ಯವೋ ಅಷ್ಟು, ಯಾವುದೇ ರೀತಿಯ ಬಲವಂತತೆ ಬೇಡ. ನಿಮ್ಮ ಮಂಡಿಗಳು ನೇರವಾಗಿರಲಿ. ಎಷ್ಟು ಸಾಧ್ಯವೋ, ಅಕಸ್ಮಾತ್ ತಮಗೆ ಕೇವಲ ಇಷ್ಟು ಮಾತ್ರವಾದರೆ ಇಷ್ಟು ಮಾತ್ರವೇ ಎತ್ತಿ. ಅಂದರೆ ನಿಮ್ಮ ದೇಹದ ಧರ್ಮಕ್ಕೆ ಅನುಸಾರವಾಗಿ ಎಷ್ಟು ಸಾಧ್ಯವೋ ಅಷ್ಟೇ ಕಾಲುಗಳನ್ನು ಮೇಲಕ್ಕೆ ಎತ್ತುವ ವ್ಯವಸ್ಥೆಯಲ್ಲಿ. ನಿಮ್ಮ ಹೆಬ್ಬೆರಳು ನೇರವಾಗಿರಲಿ, ಕಾಲಿನ ಹೆಬ್ಬೆರಳು ನೇರವಾಗಿರಲಿ, ಊರ್ಧ್ವಮುಖವಾಗಿರಲಿ. ಹೀಗೆ ನಿಮ್ಮ ಮಂಡಿ ನೇರವಾಗಿರಲಿ, ಏಕೆಂದರೆ ಇದು ಮಂಡಿಗೆ ಬಹಳಷ್ಟು ಶಕ್ತಿದಾಯಕವಾದ ಆಸನವಾಗಿದೆ. ನಿಧಾನವಾಗಿ ಉಸಿರನ್ನು ಬಿಡುತ್ತಾ ಕಾಲುಗಳನ್ನು ಮಡಚಿಯಾದರೂ ಕೆಳಗೆ ತರಬಹುದು, ಸಾಧ್ಯವಾದಲ್ಲಿ ನೇರವಾಗಾದರೂ ಕೆಳಗೆ ತರಬಹುದು. ವಿಶ್ರಾಂತಿ. ಯಾವುದೇ ರೀತಿಯ ಬೆನ್ನಿನ ಸಂಬಂಧಿ ಆಸನದ ನಂತರ ತಿರುಚಿ ಮಾಡುವ, ಅಂದರೆ ಬೆನ್ನಿನ ಭಾಗಕ್ಕೆ ಹಿತವೆನ್ನಿಸುವ ಆಸನಗಳ ಅಭ್ಯಾಸ. ಮರ್ಕಟಾಸನ. ಮರ್ಕಟಾಸನ ಅಭ್ಯಾಸದಲ್ಲಿ ನಾವು ಇವತ್ತು ಹಿರಿಯ ನಾಗರಿಕರೊಂದಿಗೆ ಮರ್ಕಟಾಸನದ ಅಭ್ಯಾಸ. ಎರಡೂ ಕಾಲುಗಳನ್ನು ಮಡಚಿ, ಮಂಡಿಯಲ್ಲಿಗೆ ಎರಡೂ ಕಾಲುಗಳನ್ನು ಮಡಚಿ ನಿಧಾನವಾಗಿ ನಿಮ್ಮ ಶರೀರದ ಬಲಕ್ಕೆ ನಿಮ್ಮ ಮಂಡಿಗಳನ್ನು ತಿರುಗಿಸಿ ನಿಮ್ಮ ದೃಷ್ಟಿ ಸಂಪೂರ್ಣವಾಗಿ ಎಡಕ್ಕಿರಲಿ. ವೀಕ್ಷಕರೇ, ಇಲ್ಲಿ ತಾವು ಗಮನಿಸಬಹುದು, ಶರೀರದ ಕೆಳಭಾಗ ಬಲಕ್ಕೂ ಮುಖಭಾಗ ಎಡಕ್ಕೂ ಇದೆ. ಅಂದರೆ ಸಂಪೂರ್ಣವಾಗಿ ನಾವು ವಿರುದ್ಧ ದಿಕ್ಕಿನ ದೃಷ್ಟಿಯಿಂದ ಈ ಒಂದು ಆಸನ, ಅಂದರೆ ನಮ್ಮ ಬೆನ್ನು ಹುರಿಗೆ ಉತ್ತಮವಾದ ಟ್ವಿಸ್ಟಿಂಗ್ ಎಫೆಕ್ಟನ್ನು ನೀಡುವಂತಹ, ತಿರುಚಿ ಮಾಡುವಂತಹ ಆಸನದ ಅಭ್ಯಾಸವನ್ನು ಮಾಡುತ್ತಿದ್ದೇವೆ. ಹಿರಿಯ ನಾಗರಿಕರಿಗೆ ಬೆನ್ನಿಗೆ ಇದು ಉತ್ತಮವಾದ ತಿರುಚಿನ ಅನುಭವವನ್ನು ನೀಡುವ ಆಸನವಾಗಿದೆ. ವಿಶ್ರಾಂತಿ. ನಿಧಾನವಾಗಿ ಉಸಿರನ್ನು ತೆಗೆದುಕೊಂಡು ವಿರುದ್ಧ ದಿಕ್ಕಿನಲ್ಲಿ ಅಭ್ಯಾಸಿಸಿ. ಉಸಿರನ್ನು ಬಿಡುತ್ತಾ ದೇಹದ ಕೆಳಭಾಗವನ್ನು ಎಷ್ಟು ಸಾಧ್ಯವೋ ಅಷ್ಟು, ಯಾವುದೇ ರೀತಿಯ ಬಲವಂತತೆ ಬೇಡ, ಎಷ್ಟು ಸಾಧ್ಯವೋ ಅಷ್ಟು ನಿಧಾನವಾಗಿ ದೇಹದ ಕೆಳಭಾಗವನ್ನು ತಿರುಚಿ ನಿಮ್ಮ ದೃಷ್ಟಿ ವಿರುದ್ಧ ದಿಕ್ಕಿನಲ್ಲಿ. ಶ್ವಾಸ ಪ್ರಶ್ವಾಸವು ಬಹಳಷ್ಟು ಸ್ವಾಭಾವಿಕವಾಗಿರಲಿ, ಯಾವುದೇ ರೀತಿಯ ಬಲವಂತತೆ ಬೇಡ. ವಿಶ್ರಾಂತಿ. ನಿಧಾನವಾಗಿ ನಿಮ್ಮ ಕಾಲುಗಳನ್ನು ಚಾಚಿ ನಿಮ್ಮ ಕೈಗಳನ್ನು ತೊಡೆಯ ಪಕ್ಕಕ್ಕೆ. ಶವಾಸನ ಅಭ್ಯಾಸ. ದೇಹ ಸಂಪೂರ್ಣವಾಗಿ ಸಡಿಲವಾಗಿರಲಿ, ಕಾಲುಗಳ ನಡುವೆ ತುಸು ಅಂತರವಿರಲಿ. ಯಾವುದೇ ರೀತಿಯ ದೇಹದ ಬಿಗಿತ ಬೇಡ. ಅಂದರೆ ಒಮ್ಮೊಮ್ಮೆ ನಾವು ಭುಜಗಳನ್ನು ಬಿಗಿಯಾಗಿ ಇಟ್ಕೊಂಡಿರ್ತೀವಿ, ಕತ್ತುಗಳನ್ನು ಬಿಗಿಯಾಗಿಡ್ತೀವಿ, ಸೊಂಟದ ಭಾಗವನ್ನು ಬಿಗಿಯಾಗಿ ಹಿಡ್ದಿರ್ತೀವಿ. ಯಾವುದೇ ರೀತಿಯ ಬಿಗಿತ ಬೇಡ. ಕಣ್ಣುಗಳು ಮುಚ್ಚಿರಲಿ. ನಿಮ್ಮ ಸಂಪೂರ್ಣವಾದ ಗಮನ ನಿಮ್ಮ ಕಾಲುಗಳ ಮೇಲಿರಲಿ. ಬಿಗಿಗೊಳಿಸಿ ಮತ್ತು ಸಡಿಲಗೊಳಿಸಿ. ನಿಮ್ಮ ಸಂಪೂರ್ಣವಾದ ಗಮನ ನಿಮ್ಮ ಕಾಲುಗಳ ಮೇಲಿರಲಿ. ಮಾನಸಿಕವಾಗಿ ಒಮ್ಮೆ ನಿಮ್ಮ ಕಾಲುಗಳನ್ನು ನೋಡಿ, ಅಂದರೆ ಮನಸ್ಸಿನ ಕಣ್ಣಿನಿಂದ ಕಾಲುಗಳನ್ನು ನೋಡುವುದು.
ನಂತರ ನಿಮ್ಮ ಸಂಪೂರ್ಣವಾದ ಗಮನ ನಿಮ್ಮ ಮೊಣಕಾಲ ಮೇಲಿರಲಿ. ನಿಮ್ಮ ಸಂಪೂರ್ಣವಾದ ಗಮನ ನಿಮ್ಮ ಮೊಣಕಾಲು ಮಂಡಿಗಳ ಮೇಲೆ ತನ್ನಿ. ನಿಮ್ಮ ಮಂಡಿ ಮತ್ತು ಮೊಣಕಾಲಿನ ಬಿಗಿತಗಳನ್ನು ಸಡಿಲಗೊಳಿಸಿ. ನಿಧಾನವಾಗಿ ನಿಮ್ಮ ಗಮನವನ್ನು ನಿಮ್ಮ ತೊಡೆಯ ಭಾಗಕ್ಕೆ ತನ್ನಿ. ಎಡ ಮತ್ತು ಬಲ ತೊಡೆಗಳು. ನಿಮ್ಮ ತೊಡೆಯ ಮೇಲಿನ ಮಾಂಸಖಂಡಗಳನ್ನು ಸಡಿಲಗೊಳಿಸಿ. ಯಾವುದೇ ರೀತಿಯ ಬಿಗಿತ ಬೇಡ. ನಿಮ್ಮ ಉಸಿರಾಟ ನೈಸರ್ಗಿಕವಾಗಿರಲಿ. ನಿಮ್ಮ ಗಮನವನ್ನು ನಿಮ್ಮ ದೇಹದ ಮಧ್ಯಭಾಗ, ನಿಮ್ಮ ಸಂಪೂರ್ಣವಾದ ಗಮನವು ನಿಮ್ಮ ದೇಹದ ಮಧ್ಯಭಾಗಕ್ಕೆ ತನ್ನಿ. ತೊಡೆಗಳ ಮಧ್ಯಭಾಗ. ನಿಮ್ಮ ಗಮನವನ್ನು ನಿಮ್ಮ ಶರೀರದ ಪೃಷ್ಠಭಾಗಕ್ಕೆ ತನ್ನಿ. ಪೃಷ್ಠಭಾಗದ ಮಾಂಸಖಂಡಗಳನ್ನು ವಿಶ್ರಮಿಸಿ. ನಿಧಾನವಾಗಿ ನಿಮ್ಮ ಗಮನವನ್ನು ನಿಮ್ಮ ಹೊಟ್ಟೆಯ ಮೇಲಿನ ಮಾಂಸಖಂಡಗಳ ಮೇಲೆ ತನ್ನಿ. ನಿಮ್ಮ ಹೊಟ್ಟೆಯ ಮೇಲಿನ ಮಾಂಸಖಂಡಗಳನ್ನು ಸಂಪೂರ್ಣವಾಗಿ ವಿಶ್ರಮಿಸಿ. ನಿಮ್ಮ ಗಮನವನ್ನು ನಿಮ್ಮ ಎದೆಗಳ ಮೇಲೆ ತನ್ನಿ. ಎದೆಯಲ್ಲಿನ ಮಾಂಸಖಂಡಗಳನ್ನು ವಿಶ್ರಮಿಸಿ. ನಿಮ್ಮ ಉಸಿರಾಟ ನೈಸರ್ಗಿಕವಾಗಿರಲಿ. ನಿಧಾನವಾಗಿ ನಿಮ್ಮ ಗಮನವನ್ನು ನಿಮ್ಮ ಬೆನ್ನಿನ ಕೆಳಭಾಗ, ಅಂದರೆ ನಿಮ್ಮ ಪೃಷ್ಠದ ಮೇಲ್ಭಾಗಕ್ಕೆ ತನ್ನಿ. ನಿಮ್ಮ ಬೆನ್ನಿನ ಮಧ್ಯಭಾಗವನ್ನು ವಿಶ್ರಮಿಸಿ. ನಿಮ್ಮ ಗಮನವು ಹಾಗೆ ಬೆನ್ನಿನ ಮೇಲ್ಭಾಗಕ್ಕೆ ತನ್ನಿ. ಬೆನ್ನಿನ ಮೇಲಿನ ಮಾಂಸಖಂಡಗಳನ್ನು ವಿಶ್ರಮಿಸಿ. ನಿಮ್ಮ ಗಮನವನ್ನು ನಿಧಾನವಾಗಿ ನಿಮ್ಮ ಭುಜಗಳ ಮೇಲೆ ತನ್ನಿ. ಭುಜಗಳ ಬಿಗಿತವನ್ನು ಸಡಿಲಗೊಳಿಸಿ. ನಿಧಾನವಾಗಿ ನಿಮ್ಮ ಗಮನಗಳನ್ನು ಸಂಪೂರ್ಣವಾಗಿ ನಿಮ್ಮ ತೋಳುಗಳ ಮೇಲೆ ತನ್ನಿ. ನಿಮ್ಮ ತೋಳುಗಳ ಮೇಲಿನ ಮಾಂಸಖಂಡಗಳನ್ನು ಸಡಿಲಗೊಳಿಸಿ ವಿಶ್ರಮಿಸಿ. ನಿಮ್ಮ ಸಂಪೂರ್ಣವಾದ ಗಮನ ನಿಮ್ಮ ಕೈ ಮತ್ತು ಹಸ್ತಗಳ ಮೇಲೆ ತನ್ನಿ. ಹಸ್ತಗಳ ಹಿಂಭಾಗವನ್ನು ವಿಶ್ರಮಿಸಿ. ನಿಮ್ಮ ಸಂಪೂರ್ಣವಾದ ಗಮನವನ್ನು ನಿಮ್ಮ ಕತ್ತಿನ ಭಾಗಕ್ಕೆ ತನ್ನಿ. ಮಾನಸಿಕವಾಗಿ ನಿಮ್ಮ ಕತ್ತಿನ ಭಾಗವನ್ನು ಒಮ್ಮೆ ನೋಡಿ. ನಿಮ್ಮ ಮನಸ್ಸಿನ ಕಣ್ಣಿನಿಂದ ನಿಮ್ಮ ಶರೀರದ ಕತ್ತಿನ ಭಾಗವನ್ನು ಒಮ್ಮೆ ನೋಡಿ. ಕತ್ತಿನ ಭಾಗವನ್ನು ವಿಶ್ರಮಿಸಿ. ನಿಮ್ಮ ಸಂಪೂರ್ಣ ತಲೆಯ ಭಾಗವನ್ನು ವಿಶ್ರಮಿಸಿ. ನಿಮ್ಮ ಸಂಪೂರ್ಣವಾದ ಗಮನ ನಿಮ್ಮ ಮುಖದ ಮೇಲಿರಲಿ. ನಿಮ್ಮ ಕಣ್ಣುಗಳ ಮೇಲಿರಲಿ. ನಿಮ್ಮ ಮೂಗಿನ ಮೇಲಿರಲಿ. ನಿಮ್ಮ ಕಿವಿಗಳ ಮೇಲಿರಲಿ. ಹಣೆಯ ಮೇಲಿರಲಿ. ನಿಮ್ಮ ಸಂಪೂರ್ಣವಾದ ಗಮನ ತಲೆಯ ಮೇಲಿರಲಿ. ಮಾನಸಿಕವಾಗಿ ಒಮ್ಮೆ ಸಂಪೂರ್ಣವಾದ ತಲೆಯನ್ನು ನೋಡಿ. ನಿಮ್ಮ ಗಮನವನ್ನು ನಿಮ್ಮ ಎರಡೂ ಉಬ್ಬುಗಳ ನಡುವೆ ತನ್ನಿ. ದೀರ್ಘವಾಗಿ ಉಸಿರನ್ನು ತೆಗೆದುಕೊಂಡು ನಿಧಾನವಾಗಿ ಉಸಿರನ್ನು ಬಿಡಿ. ನಿಮ್ಮ ಉಸಿರಾಟ ಸ್ವಾಭಾವಿಕವಾಗಿರಲಿ. ನಿಮ್ಮ ಮನಸ್ಸಿಗೆ ಸಕಾರಾತ್ಮಕ ನಿರ್ದೇಶನಗಳನ್ನು ನೀಡಿ. ದೈಹಿಕವಾಗಿ ಮಾನಸಿಕವಾಗಿ ನಾನು ಸುಂದರವಾಗಿಯೂ ಸದೃಢವಾಗಿಯೂ ಇದ್ದೇನೆ. ಸಕಾಲಕ್ಕೆ ಹಸಿವು, ಊಟ, ನಿದ್ರೆಗಳ ಅನುಭವವು ಆಗುತ್ತದೆ. ನಾನು
ಉತ್ತಮವಾಗಿ ನಿದ್ರಿಸುತ್ತೇನೆ. ಈ ರೀತಿಯ ಸಕಾರಾತ್ಮಕ ನಿರ್ದೇಶನಗಳನ್ನು ನಿಮ್ಮ ಒಳ ಮನಸ್ಸಿಗೆ ನೀಡಿ. ನಾನು ಆರೋಗ್ಯವಾಗಿದ್ದೇನೆ. ಈ ರೀತಿಯ ಸಕಾರಾತ್ಮಕ ನಿರ್ದೇಶನಗಳನ್ನು ನಿಮ್ಮ ಒಳ ಮನಸ್ಸಿಗೆ ನೀಡಿ. ಈ ರೀತಿಯ ಅಭ್ಯಾಸವನ್ನು ಮಾಡುತ್ತಿರುವಾಗಲೇ ತಾವು ನಿದ್ರೆಗೆ ಜಾರುವಂತಹ ಅವಕಾಶಗಳು ಬಹಳವಿರುತ್ತದೆ. ನಿಧಾನವಾಗಿ ತಾವು ಎಡಗೈಯನ್ನು ಮೇಲೆತ್ತಿ ಬಲಪಕ್ಕಕ್ಕೆ ತಿರುಗಿ ಸುಖಾಸನಕ್ಕೆ ಬನ್ನಿ. ಎರಡೂ ಕೈಗಳನ್ನು ನಿಮ್ಮ ಎದೆಯ ಮುಂಭಾಗಕ್ಕೆ ತಂದು ಪರಸ್ಪರ ಉಜ್ಜಿ ಕಣ್ಣುಗಳ ಮೇಲಿರಿಸಿ ನಿಧಾನವಾಗಿ ನಿಮ್ಮ ಎರಡೂ ಕೈಗಳನ್ನು ಕೆಳಗಿಳಿಸಿ. ಇದುವರೆಗೂ ನಾವು ವಯೋವೃದ್ಧರೊಂದಿಗೆ ಯೋಗಾಸನ ಅಭ್ಯಾಸ ಮಾಡಿದೆವು. ಚಂದನ ವಾಹಿನಿ ವೀಕ್ಷಕರಿಗೆಲ್ಲ ಧನ್ಯವಾದಗಳು.